ಸ್ಯಾಂಡಲ್ವುಡ್ನಲ್ಲಿ ಹೊಸಬರ ಸಿನಿಮಾಗಳು ಸಾಕಷ್ಟು ಸದ್ದು ಮಾಡ್ತಿದೆ. ಅದೇ ಒಂದು ಭರವಸೆಯೊಂದಿಗೆ ಸ್ಯಾಂಡಲ್ವುಡ್ಗೆ ಹೊಸ ನಿರ್ದೇಶಕ ಕಾಲಿಟ್ಟಿದ್ದಾರೆ. ಸೀಸ್ ಕಡ್ಡಿ ಅನ್ನುವಂತಹ ಅದ್ಭುತ ಸಿನಿಮಾಗೆ ಆಕ್ಷನ್ ಕಟ್ ಹೇಳೋದರ ಮೂಲಕ ರತನ್ ಗಂಗಾಧರ್ ಅವರು ಬೆಳ್ಳಿ ಪರದೆಗೆ ಮೊಟ್ಟ ಮೊದಲ ಬಾರಿಗೆ ಪರಿಪೂರ್ಣ ನಿರ್ದೇಶಕರಾಗಿ ಕಾಲಿಟ್ಟಿದ್ದಾರೆ. ಸ್ವತಃ ರತನ್ ಗಂಗಾಧರ್ ಅವರು ನಮ್ಮ ಬಾಸ್ ಟಿವಿ ಜೊತೆಗೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾವು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ಮೊದಲನೇದಾರಿಗೆ ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಬೆಳ್ಳಿ ಪರದೆ ಅಂತಾನೆ ಹೇಳ್ತೀನಿ. ಸೊ ಸೀಸ್ ಕಡ್ಡಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಏನಿದು ಸೀಸ್ ಕಡ್ಡಿ ಕತೆ ಅಂತ? ಸರ್, ಇದು ಸೀಸ್ ಕಡ್ಡಿ ಅಂದರೆ ಪೆನ್ಸಿಲ್ ಅಂತ. ಸೊ ಪೆನ್ಸಿಲ್ದು ಒಂದು 5 ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ಪೆನ್ಸಿಲಿಂದ ಎಲ್ರಿಗೂ ಗೊತ್ತಿರೋದೆ. ಅಂದರೆ ಅದನ್ನು ಶಾರ್ಪ್ ಮಾಡ್ಬೋದು, ಆಮೇಲೆ ಅದ್ರಲ್ಲಿ ಬರೆದ್ರೆ ಅಳಿಸ್ಬೋದು, ಆಮೇಲೆ ಅದಕ್ಕೆ ಮೇಲೆ ಏನೋ ಒಂದು ಮರದ ತುಂಡಿದ್ರೂ ಒಳಗಡೆ ಒಂದು ಸೀಸೆ ಇರುತ್ತೆ, ಅಂದರೆ ಗ್ರಾಫೈಟ್ ಲೆಡ್ ಇರುತ್ತೆ ಅಂತ. ಸೊ ಆಮೇಲೆ ಯಾರೋ ಇಟ್ಕೊಂಡಿರ್ತಾರೆ, ಅದು ಬರೆದ್ರೆ ಒಂದು ಚೆನ್ನಾಗಿ ಒಂದು ನಾವು ಸ್ಕೆಚ್ ಮಾಡ್ಬೋದು. ಇದೆಲ್ಲ ಎಲ್ರಿಗೂ ಗೊತ್ತಿರೋದೆ. ನಾವು ಇದೇ ಕ್ಯಾರೆಕ್ಟರಿಸ್ಟಿಕ್ಸ್ನ ಇಟ್ಕೊಂಡು 5 ಕಥೆ ಮಾಡಿ ಇದನ್ನು ಮೆಟಫರ್, ರೂಪಕ, ಬೇಸಿಕ್ಲಿ ಒಂದು ರೂಪಕನ ತಗೊಂಡು ಪೆನ್ಸಿಲ್ದು ಈ ಕಥೆಗಳನ್ನೆಲ್ಲ ಹೆಣ್ದಿದ್ದೀವಿ. ಸೊ ಇದಕ್ಕೆ ನಮಗೆ ಅಂದರೆ ಈ 5 ಕಥೆನ ಸಪ್ರೇಟಾಗಿ ಮಾಡಿದ್ರೆ ಅದು ಆ್ಯಂಥಾಲಜಿ ಆಗುತ್ತೆ. ಅದು ಬೇರೆ ಬೇರೆ ಡಿರೆಕ್ಟರ್ಸ್ ಮಾಡಿರೋ ಥರ ಈಗ ನಾವು ಬೇರೆದಲ್ಲಿ ನೋಡ್ತೀವಿ. ಈಗ ಹೈದರಾಬಾದ್ ಲವ್ ಸ್ಟೋರೀಸು, ಚೆನ್ನೈ ಲವ್ ಸ್ಟೋರೀಸ್, ಈ ಥರದ್ದು, ಅಥವಾ ಕಥಾ ಸಂಗಮ ನಮ್ಮ ಕನ್ನಡದ್ದು ಬೇರೆ ಬೇರೆ ಡಿರೆಕ್ಟರ್ಸ್ ಮಾಡಿರೋದು. ಸೊ ಆ ಥರ ಆಗ್ಬಿಡುತ್ತೆ. ಸೊ ನಾವು ಹೈಪರ್ ಲಿಂಕ್ ಮಾಡೋಣ ಅಂತ ಹೇಳಿ ಅದನ್ನು ಹೈಪರ್ ಲಿಂಕ್ ಮಾಡಿದ್ದೀವಿ. ಅಂದರೆ ಒಂದು ಕಥೆ ಫ್ಲೋ ಆಗ್ತಿರಂಗೆ ಇನ್ನೊಂದು ಕಥೆ ಬರ್ತಾ ಹೋಗುತ್ತೆ. ಅಂದರೆ ಈಗ ಪೆನ್ಸಿಲ್ದು ಫಾರ್ಮೇಷನ್, ಫಸ್ಟು ಪೆನ್ಸಿಲ್ ತೊಗೋತೀವಿ, ಅದರಲ್ಲಿ ಲೆಡ್ ಇರುತ್ತೆ, ಶಾರ್ಪ್ ಮಾಡ್ತೀವಿ, ಅದಾದಮೇಲೆ ಏನೋ ಬರೆಯೋಕೆ ಹೋಗ್ತೀವಿ, ತಪ್ಪಾಗುತ್ತೆ, ಅಳಿಸ್ತೀವಿ, ಆಮೇಲೆ ಬರೆದಾಗ ಒಂದು ಬ್ಯೂಟಿಫುಲ್ ಪಿಕ್ಚರ್ ಆಗಿರುತ್ತೆ. ಸೊ ಇದೇ ಫ್ಲೋ ಅಲ್ಲೇ, ಅಂದರೆ ಇದೇ ಕ್ಯಾರೆಕ್ಟರಿಸ್ಟಿಕ್, ಇದೇ ರೂಪಕ ಫ್ಲೋ ಅಲ್ಲೇ ನಮ್ಮದು ಫಿಲ್ಮನ್ನು ಬರುತ್ತೆ. ಸೊ ಒಂದೊಂದು ಕತೆ ಆದಮೇಲೆ ಬರ್ತಾ ಹೋಗುತ್ತೆ. ಸೊ ಇದೆಲ್ಲನೂ ಒಂದು ಕಡೆ ಬಂದು ಸೇರ್ಸೋಕ್ಕೆ ನಾವು ಇವಾಗ ವಿಕ್ರಮ ಬೇತಾಳ ಅನ್ನೋದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನನಗೇನು ಕಾಣಿಸ್ಲೇ ಇಲ್ಲ. ಅಂದರೆ ಇವಾಗ ಅದು ಯಾವಾಗಲೂ ಏನಂದರೆ ಬೇತಾಳ ಕತೆ ಹೇಳ್ತಾನೆ, ವಿಕ್ರಮ ಅದನ್ನು ಎಲ್ಲನೂ ಬಿಡಿಸ್ತಾ ಹೋಗ್ತಾನೆ, ಕತೆದು ತಿರುಳುಗಳನ್ನ, ಅದು ಇದೆಲ್ಲ. ಸೊ ಇದು ಬೆಸ್ಟ್ ಅಲ್ವಾ? ಬಟ್ ವಿಕ್ರಮ ಬೇತಾಳ ಆಲ್ರೆಡಿ ಉಪೇಂದ್ರ ಅವ್ರ ಸಿನಿಮಾದಲ್ಲಿ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಎಕ್ಸಾಕ್ಟ್ ವಿಕ್ರಮ್ ಬೇತಾಳ ಯೂಸ್ ಮಾಡೋಕ್ಕಾಗಿಲ್ಲ. ವಿಕ್ರಮ್ ಬೇತಾಳನ ಹೆಂಗಾದರೂ ತರಬೇಕು ಅಂತ ಮತ್ತು ನಾನು ಸಿಕ್ಕಾಪಟ್ಟೆ ಆ ಸಿನಿಮಾಗೆ, ಎಸ್ಪೆಷಲಿ ಈ ಉಪೇಂದ್ರ ಫಿಲ್ಮ್ಗೂ, ಅಂದರೆ ಉಪೇಂದ್ರ ಸಿನಿಮಾ ಏನಿದೆ, ನಮ್ಮ ಸಿನಿಮಾದಲ್ಲಿ ಒಂದು ದೊಡ್ಡ ಟ್ರಿಬ್ಯೂಟ್ ಇದೆ ಅದಕ್ಕೆ. ಅಂದರೆ ನನಗೆ ಏನು ಆ ಫಿಲ್ಮ್ದು ಫ್ಯಾನ್, ನಾನು ಆ ಫುಲ್ ಫ್ಯಾನ್ ಬಾಯ್ ಮೂಮೆಂಟ್ನ ನಮ್ಮ ಸಿನಿಮಾದಲ್ಲಿ ತಂದುಬಿಟ್ಟಿದ್ದೀನಿ. ಸೊ ನಾನು ಅದು ಹೆಂಗಾದರೂ ಮಾಡಿ ನಾನು ವಿಕ್ರಮ್ ಬೇತಾಳ ಕಾನ್ಸೆಪ್ಟನ್ನ ತರಲೇಬೇಕು ಅಂತ ಒಬ್ಬ ಸೆಕ್ಯೂರಿಟಿ ಗಾರ್ಡು, ಒಬ್ಬ ನಾವೆಲಿಸ್ಟು ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಇವರಿಬ್ಬರನ್ನ ನಾನು ವಿಕ್ರಮ ಬೇತಾಳ ಫಾರ್ಮ್ಯಾಟಲ್ಲಿ ಫಾರ್ಮ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೊಗೊಂಡು ಮಾಡಿದ್ದೀವಿ. ಸೊ ಅದು ನರೇಟಿವ್ ಕತೆ ಆಗುತ್ತೆ. ಅಂದರೆ ಆ ಕತೆ ಸೇಮ್, ವಿಕ್ರಮ ಬೇತಾಳ ಕತೆ ಹೇಳ್ತಾನೆ, ವಿಕ್ರಮ ಅದನ್ನು ಡಿಸೈಫರ್ ಮಾಡ್ತಾ ಹೋಗ್ತಾನೆ. ಸೊ ಇದೇ ಮಕ್ಕಳ ಸಿನಿಮಾ ಅಂದ ತಕ್ಷಣ ನಾವು ಸ್ವಲ್ಪ ಜಾಸ್ತಿನೇ ಕಾಳಜಿ ವಹಿಸಬೇಕಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಮಕ್ಕಳು ಸ್ವಲ್ಪ ಜಾಸ್ತಿ ಆಕ್ಟಿಂಗ್ ಮಾಡಿದ್ರು ಕಷ್ಟನೇ, ಸ್ವಲ್ಪ ಕಡಿಮೆ ಮಾಡಿದ್ರು, ಯಾಕಂತಂದ್ರೆ ಆನ್ ಸ್ಕ್ರೀನ್ ಪ್ರೆಸೆಂಟೇಷನ್ ಅನ್ನೋದು ಮಕ್ಕಳ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಜನರನ್ನ ಆಗಿರ್ಬೋದು ಅಥವಾ ಸಿನಿ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡುವಂಥದ್ದು. ಸೊ ನಿಮ್ದು 2020 ಸೆಟ್ ಇರೋದಂಥ ಸಿನಿಮಾ 2025 ರಿಲೀಸ್ ಆಗ್ತಾ ಇದೆ. ಯಾಕೆ ಇಷ್ಟು ಡ್ಯೂರೇಷನ್? ಹಾಗೇನೆ ಮಕ್ಕಳನ್ನೆಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ಸರ್, 2020 ನಾವು ಆ್ಯಕ್ಚುಲಿ 2020 ಏಪ್ರಿಲ್ ಮೇಲ್ ಶೂಟ್ ಮಾಡಬೇಕು ಅಂತಿದ್ವಿ. ಯಾಕಂದರೆ ಸಮ್ಮರ್ ಹಾಲಿಡೇಸ್ ಇರುತ್ತೆ ಮಕ್ಕಳಿಗೆಲ್ಲ. ಸೊ ಶೂಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಎಕ್ಸಾಕ್ಟ್ಲಿ ನಾವು ನಾನು ಸ್ಕೆಡ್ಯೂಲ್ ಎಲ್ಲ ಮಾಡಿ ಕಾಲ್ ಶೀಟ್ಸ್ ರೆಡಿ ಮಾಡಿದ್ಮೇಲೆ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು. ಬಟ್ ಲಾಕ್ಡೌನ್ ನಮಗೆ ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಏನಂದರೆ ಫುಲ್ಲು ಎಲ್ರಿಗೂ ಎಷ್ಟು ರನ್ ಥ್ರೂ ಮಾಡಿದ್ದೀನಿ ಅಂದರೆ, ಎಲ್ಲರೂ, ಸೊ ಎಲ್ಲಾರ್ದು ಡೈಲಾಗ್ಸ್ ಗೊತ್ತಿರಬೇಕು. ಅಂದರೆ ಇವಾಗ ನನಗೆ ನಿಮಗೆ ಅಂದರೆ ನಿಮ್ಮ ಡೈಲಾಗ್ಸ್ ನನಗೆ ಗೊತ್ತಿರಬೇಕು, ನನ್ನ ಡೈಲಾಗ್ಸ್ ನಿಮಗೆ ಗೊತ್ತಿರಬೇಕು, ಅಷ್ಟು ಪಾಠ ಆಗಿತ್ತು ಎಲ್ರಿಗೂ. ಎಲ್ಲರೂ ಫುಲ್ ಸ್ಕ್ರಿಪ್ಟ್ ರೀಡ್ ಮಾಡೋರು. ಒಟ್ಟಾರೆ 120 ಕ್ಯಾರೆಕ್ಟರ್ಸ್ ಇದೆ ನಮ್ಮ ಫಿಲ್ಮಲ್ಲಿ. ಅಂದರೆ ನಾನು ಹೇಳ್ತಾ ಇರೋದು ಒಂದೊಂದು ಡೈಲಾಗ್ ಮಾತಾಡೋರು ಸೇರಿ 120 ಕ್ಯಾರೆಕ್ಟರ್ಸ್ ಇದೆ. ಸೊ ಆ 120 ಕ್ಯಾರೆಕ್ಟರ್ಸನ್ನು ಎಲ್ರಿಗೂ ಡೈಲಾಗ್ಸು ಗೊತ್ತಿತ್ತು. ಅದು ಒಬ್ಬರದು 1 ಡೈಲಾಗ್ ಇರೋರ್ದು ಸೇರಿ 100 ಡೈಲಾಗ್ ಇರೋರ್ದು ಎಲ್ರಿಗೂ ಗೊತ್ತಿತ್ತು. ಸೊ ಹಿಂಗೆ ಮಾಡಿದಾಗ ಮಕ್ಳಿಗೆ ಏನಾಗಿತ್ತು ಅಂದರೆ, ಒಂದು ಅವ್ರವ್ರ ಫ್ರೆಂಡ್ಶಿಪ್ಸ್ ಆಗೋಗಿತ್ತು. ಅಂದರೆ ಈ ಮಕ್ಳು ಯಾರ ಜೊತೆ ಆ್ಯಕ್ಟ್ ಮಾಡ್ತಾರೆ ಅವ್ರಿಗೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು. ಆಮೇಲೆ ಅವ್ರಿಗೆ ಡೈಲಾಗ್ಸ್ ಗೊತ್ತಿದೆ ಅಂದಾಗ ದೇ ಆರ್ ವೆರಿ ಕಾನ್ಫಿಡೆಂಟ್. ಸೊ ನಾನು ಡೈಲಾಗ್ಸ್ ಗೊತ್ತಿದ್ದಾದ್ಮೇಲೆ ಯಾವಾಗ ಲಾಕ್ಡೌನ್ ಲಿಫ್ಟ್ ಆಯಿತು, ಅದಾದಮೇಲೆ ಶೂಟಿಂಗ್ ಪರ್ಮಿಷನ್ಸ್ ಇನ್ನೂ ಕೊಟ್ಟಿರಲಿಲ್ಲ. ನನ್ನ ಫ್ರೆಂಡವ್ರದ್ದು ಒಂದು ಜಾಗ ಇತ್ತು, ಅದೊಂದು ಮಾಂಟೆಸರಿ ಸ್ಕೂಲು. ಸೊ ಅಲ್ಲಿಗೆ ಎಲ್ಲರನ್ನೂ ಕರೆದು ಅಲ್ಲಿ ರಿಹರ್ಸಲ್ಸ್ ಮಾಡೋಕ್ಕೆ ಶುರು ಮಾಡಿದೆ.
ಸೊ ರಿಹರ್ಸಲ್ಸ್ ಮಾಡ್ಬೇಕಂದಾಗ ನಾನು ಫುಲ್ ಬ್ಲಾಕಿಂಗ್ ಮಾಡ್ತಿದ್ದೆ. ಅಂದರೆ ಹೆಂಗೆ ಅಂದರೆ ನಾವು ಅದಕ್ಕೆ ಮುಂಚೆ ಲೊಕೇಶನ್ಗೆ ಹೋಗಿ ಬಂದು ಆ ಲೊಕೇಶನ್ ಲೇಔಟ್ನ ಕೆಳಗಡೆ ಬರೀತಿದ್ದೆ. ಸೊ ಆ ಲೇಔಟಲ್ಲಿ ಇವ್ರು ಹಿಂಗೆ ಪ್ಲೇ ಮಾಡಬೇಕು ಅಂತ. ಸೊ ಲೊಕೇಶನ್ಗೆ ಹೋದಾಗ ಅವ್ರಿಗೆ ಸಖತ್ ಈಸಿ ಇತ್ತು ಸರ್. ಅಂದರೆ ಈಗ ನನಗೆ ಗೊತ್ತಿರಂಗೆ 3 ಟೇಕ್ ಮೇಲೆ ಯಾರೂ ಜಾಸ್ತಿ ಹೋಗೇ ಇಲ್ಲ ಮಕ್ಕಳು. ಇದು ಒಂದು. ಸಿನ್ಸ್ 2020 ಡಿಸೆಂಬರ್ಗೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರಿಂದ 2021 ಮತ್ತೆ ಲಾಕ್ಡೌನ್ ಆಯಿತು. ಅಂದರೆ ನಾನು ಇದು 5 ಕತೆ ಬರುತ್ತೆ ನಿಮ್ಗೆ ಹೇಳ್ದಂಗೆ. 5 ಕತೆ 5 ಜಾಗದಲ್ಲಿ ಸೆಟ್ ಆಗಿದೆ. ಸೊ ಒಂದನ್ನು ನಾವು ಶಿವಮೊಗ್ಗದಲ್ಲಿ ಶೂಟ್ ಮಾಡಬೇಕಿತ್ತು, ಒಂದನ್ನು ತುಮಕೂರಲ್ಲಿ ಶೂಟ್ ಮಾಡಬೇಕಿತ್ತು, ಇನ್ನೊಂದು ಮಧುಗಿರಿ ಶೂಟ್ ಮಾಡಬೇಕಿತ್ತು, ಇನ್ನೊಂದು ಸ್ವಲ್ಪ ಪಾರ್ಟ್ಸು ದೊಡ್ಡಬಳ್ಳಾಪುರ, ಬೆಂಗಳೂರು ಇಲ್ಲೆಲ್ಲ ಶೂಟ್ ಮಾಡಬೇಕಿದ್ರಿಂದ ನಮಗೆ ನಾನು ಸ್ಕೆಡ್ಯೂಲ್ ಬ್ರೇಕ್ಸ್ ಕೊಟ್ಟಿದ್ದೆ. ಸೊ ಈಗ ಒಂದು ಸ್ಕೆಡ್ಯೂಲ್ ಬ್ರೇಕ್ ಕೊಟ್ಟಾಗ ಒಂದು ಸರಿ ಲಾಕ್ಡೌನ್ ಆಗೋಯ್ತು. ಇನ್ನೊಂದು ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್ ಆಯಿತು. ಎಡಿಟಿಂಗ್ ಆಗ್ತಿರ್ಲಿಲ್ಲ, ನಾವೇನೂ ಶಿಫ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾರ್ಡ್ ಡಿಸ್ಕ್ಗಳೆಲ್ಲ ಎಲ್ಲೆಲ್ಲೋ ಉಳ್ಕೊಂಬಿಟ್ಟಿದ್ವು, ಅಂದರೆ ಕ್ಯಾಮ್ರಾ ಅವ್ರ ಹತ್ರ ಉಳ್ಕೊಂಬಿಟ್ಟಿದ್ವು. ಸೊ ಇದಾಗಿ 2021 ಡಿಸೆಂಬರ್ಗೆ ನಾವು ಫುಲ್ಲು ಸಿನಿಮಾ ಮುಗಿಸಿದ್ವಿ. ಇದು ದೊಡ್ಡ ಸಿನಿಮಾ ಸರ್. ಅಂದರೆ 5 ಕತೆ ಇರೋದು. ನಾವು ಪ್ರತಿ ಒಂದು ಸ್ಕೆಡ್ಯೂಲೂ 10 ದಿನ ಮಾಡಿದ್ವಿ. ಇಟ್ಸ್ ಅ ಬಿಗ್ ಫಿಲ್ಮ್. ಮತ್ತು ಎಡಿಟಿಂಗ್ ಚಾಲೆಂಜ್ ಇದೆ ಸಿಕ್ಕಾಪಟ್ಟೆ. ಸೊ ಎಡಿಟಿಂಗ್ ಚಾಲೆಂಜ್ ಇರೋದ್ರಿಂದ ನಾವು ಆಲ್ಮೋಸ್ಟ್ 8 ಮಂತ್ಸ್ ಎಡಿಟ್ ಮಾಡಿದ್ದೀವಿ. 8 ಮಂತ್ಸ್ ಎಡಿಟ್ಟು, ಕಲರು ಮತ್ತು ಸಿಂಕ್ ಸೌಂಡ್ ಆಗಿರೋದ್ರಿಂದ ಸೌಂಡ್ ಕ್ಲೀನ್ ಮಾಡಬೇಕಿತ್ತು, ನಾಯ್ಸ್ ಕ್ಲೀನ್ ಮಾಡಬೇಕಿತ್ತು. ಅದು ಮುಂಬೈಲಿ ನಡೀತಿತ್ತು. ಇದೆಲ್ಲ ಆನ್ಲೈನೇ ಆಗೋದೆಲ್ಲ. ಸೊ ನಮ್ಮದು ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ 1 ವರ್ಷ ಆಯಿತು. 2022 ಡಿಸೆಂಬರ್ಗೆ ಅಂದರೆ ಗಾಟ್ ದ ಸರ್ಟಿಫಿಕೇಷನ್. ಅಲ್ಲಿಂದ ಫೆಸ್ಟಿವಲ್ಸಿಗೆ ಕಳ್ಸೋಣ, ಅದರಿಂದ ರೆಸ್ಪಾನ್ಸ್ ಏನು ಬರುತ್ತೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಫೆಸ್ಟಿವಲ್ಸಿಗೆ ಕಳಿಸೋ ಬರದಲ್ಲಿ ವಿ ಲಾಸ್ಟ್ ಟ್ರ್ಯಾಕ್ ಆಫ್ ಇಟ್. ಅಂದರೆ ಕರೆಕ್ಟ್ ಅಲ್ವಾ ರಿಲೀಸ್ ಮಾಡಬೇಕು ಅಂತ. ಈ ಮಧ್ಯದಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸಿಗೆ ನಂದು ಅಸಿಸ್ಟೆಂಟ್ ಯಾರಿದ್ರು ಸೀಸ್ಕಡ್ಡಿಯಲ್ಲಿ, ಅವರು ನನಗೆ ಒಂದು ಕತೆ ಹೇಳಿದರು. ನಂಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸಿ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅನ್ಶು ಅಂತ ಫಿಲ್ಮ್. ಸೊ ಅದು ಪ್ರೊಡ್ಯೂಸ್ ಮಾಡಿ ಅದು ರಿಲೀಸ್ ಆದಮೇಲೆ ಇದು ಮಾಡೋಣ ಅಂದ್ಕೊಂಡು ಇಷ್ಟು ಡಿಲೇ ಆಗೋಯ್ತು. ಸೊ ಇದು ಸಂಕ್ಷಿಪ್ತ ಡಿಲೇ ಆಗಿದ್ದಕ್ಕೆ ಕಾರಣ. ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಸೀಸ್ ಕಡ್ಡಿ ಸಿನಿಮಾವನ್ನು ಯಾಕೆ ನೋಡಬೇಕು, ಯಾವ ಪರ್ಪಸ್ಗೋಸ್ಕರ ನೋಡಬೇಕು ಅಂತ? ಸರ್, ಒಂದು ಸ್ಲೈಸ್ ಆಫ್ ದ ಲೈಫ್ ಫಿಲ್ಮ್ ಅಂತ ನಾವೇನು ಹೇಳ್ತೀವಿ. ನೀವು ಕನ್ನಡದಲ್ಲಿ ನೋಡಿದ್ರೆ ಈಗ ಪಪ್ಪಿ ಬಂತು, ಮತ್ತು ನೋಡಿದವರು ಏನಂತಾನೆ ಅಂತ ಒಂದು ಫಿಲ್ಮ್ ನೋಡಿದೆ ನಾನು. ನನಗೆ ಸಖತ್ ಇಷ್ಟ ಆಯಿತು. ಸೊ ಈ ಥರ ಸ್ಲೈಸ್ ಆಫ್ ದ ಲೈಫ್ ಫಿಲ್ಮ್ಗಳು ನೀವು ನೋಡಿದ್ರೆ ಔಟ್ ಆಫ್ 220 ಫಿಲ್ಮ್ಸು ನಾವು 10 ಹೇಳಿದ್ರೂ ಜಾಸ್ತಿನೇ. ಅಂದರೆ 10 ಬರಲ್ಲ ನನಗೆ ಗೊತ್ತಿರೋಂಗೆ. ಈ ವರ್ಷದಲ್ಲಿ 2 ಬಂದಿರೋದೇನೆ ನನಗೆ ಖುಷಿ. ಸೊ ನಮ್ಮದು 3rd ಫಿಲ್ಮು ಈ ಥರ ಫಿಲ್ಮ್ನ ಐ ಥಿಂಕ್. ಮತ್ತು ಇದಕ್ಕೆ ಏಜ್ ಬ್ಯಾರಿಯರ್ ಅಂತೇನಿಲ್ಲ ಸರ್. ನೀವು ನನ್ನ ಮಗಳಿಗೀಗ 8 ವರ್ಷ, ಅವಳು ಕೂತ್ಕೊಂಡು ನೋಡಿದ್ರು ಈ ಫಿಲ್ಮ್ ಇಷ್ಟ ಆಗುತ್ತೆ ಅವಳಿಗೆ. 15 ವರ್ಷದವ್ರು ಕೂತ್ಕೊಂಡು ನೋಡಿದ್ರು ಇಷ್ಟ ಆಗುತ್ತೆ, 20 ವರ್ಷದವ್ರು ಕೂತ್ಕೊಂಡು ನೋಡಿದ್ರು ಇಷ್ಟ ಆಗುತ್ತೆ. ಈಗ 35 ವರ್ಷ 40 ವರ್ಷದವ್ರು ಕೂತ್ಕೊಂಡು ನೋಡಿದ್ರು ಇಷ್ಟ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಅದರಲ್ಲಿ ಒಂದು ಏನೋ ಟೇಕ್ ಅವೇ ಒಂದು ಇರುತ್ತೆ. ಸೊ ಆ ಟೇಕ್ ಅವೇ ವರ್ಕ್ ಆದಾಗ ಐ ಥಿಂಕ್ ಆ ಫಿಲ್ಮ್ನ ಎಲ್ಲರೂ ನೋಡಬೇಕು ಅಂತ ಅನ್ಸೋದು. ಈಗ 60 ಇಯರ್ಸ್ ಓಲ್ಡ್ವರ್ಗು ಬೇಕಂದ್ರೆ ಈ ಫಿಲ್ಮ್ ತೋರಿಸಿದ್ರೆ ಅವ್ರಿಗೂ ಒಂದು ಟೇಕ್ ಅವೇ ಇದೆ ಇದರಲ್ಲಿ. ಯಾಕಂದರೆ ಲೈವ್ ಲೆಸನ್ ಅನ್ನೋದು ನಿಮಗೆ ಏಜಲ್ಲಿ ಬರೋದೇ ಇಲ್ಲ. ಈಗ ನೀವು ಏನಾದ್ರು ಕಲಿಬೇಕು ಅಂತಂದರೆ ಆ ಕಲಿಯೋದಕ್ಕೆ 6 ವರ್ಷ ಆದರೂ ಆಯಿತು, 60 ವರ್ಷ ಆದರೂ ಆಯಿತು. ನಾನು ಎಲ್ಲೋ ಒಂದು ಕಡೆ ಓದಿದೆ, ಯಾರೋ 55 ಇಯರ್ಸ್ ಒಬ್ಬರು ಲೇಡಿ ಇದು ಏನೋ ಸ್ನೂಕರ್ನ ಪ್ರಾಕ್ಟೀಸ್ ಮಾಡಿ ಅವರು ವರ್ಲ್ಡ್ ಚಾಂಪಿಯನ್ ಆದರು ಅಂತ. ಆಮೇಲೆ ಯಾರೋ ಒಬ್ಬರು 60 ಇಯರ್ಸಲ್ಲಿ ಒಬ್ಬರು IAS ಬರೆಯೋಕ್ಕೆ ಕೂತಿದ್ದಾರೆ ಅಂತ. ಸೊ ಈ ಥರ ಕಲಿಕೆಗೆ ದೇರ್ ಈಸ್ ನೋ ಬ್ಯಾರಿಯರ್ ಆಫ್ ಏಜ್, ಎನಿಥಿಂಗ್. ಆ ಥರ ಒಂದು ಲೈಫ್ ಲೆಸನ್ನ ನಮ್ಮ ಪಿಕ್ಚರಲ್ಲಿ ನಾವು ಪದೇ ಪದೇ ಹೇಳಿದ್ದೀವಿ. ಅಂದರೆ ಪಿಕ್ಚರ್ ಉದ್ದಕ್ಕೂ ಹೇಳಿದ್ದೀವಿ. ಮತ್ತು ಅಂಡರ್ಲೈಯಿಂಗ್ ಸಿಕ್ಕಾಪಟ್ಟೆ ವಿಷಯಗಳಿದೆ ತಗೊಳ್ಳೋರಿಗೆ. ನಾವು ಅದನ್ನು ಎಲ್ಲೂ ಅಂದರೆ ತುಂಬ ಸ್ಟ್ರೆಸ್ ಮಾಡಿ ಹೇಳಿಲ್ಲ. ಬಟ್ ಅದರ್ವೈಸ್ ದೇರ್ ಆರ್ ಲಾಟ್ ಆಫ್ ಅಂಡರ್ಲೈಯಿಂಗ್ ವಿಷಯಗಳನ್ನ. ಸೊ ಎಲ್ರಿಗೂ ಏನಾದ್ರು ತೊಗೊಂಡೋಗೋಕ್ಕಿದೆ ಅಂದರೆ ಬಂದು ನೋಡಬೇಕು ಅನ್ನೋದು ನಮ್ಮ ಆಶಯ. ಅಂದರೆ ಈಗ ಏನೇ ಹೇಳ್ಬೋದು ಅಂದರೆ ಯಾರು ಬರ್ತಿಲ್ಲ ಅದೆಲ್ಲನೂ. ಬಟ್ ಇಷ್ಟ ಆದರೆ ನನಗೆ ಗೊತ್ತಿರೋಂಗೆ 100% ಬಂದು ನೋಡ್ತಾರೆ ಸರ್. ಅಂದರೆ ನಾನು ಮೊನ್ನೆ ಪಪ್ಪಿ ಥಿಯೇಟರ್ಗೆ ಹೋದಾಗ್ಲೂ ಅಟ್ಲೀಸ್ಟ್ ಒಂದು ಹಾಫ್ ಫಿಲ್ ಆಗಿತ್ತು ವೀಕ್ ಡೇ. ಅದೇ ನನಗೆ ಗೊತ್ತಿರೋಂಗೆ ಬಿಗ್, ಅಂದರೆ ಅದು ನಮಗೆ ದೊಡ್ಡ ಗೆಲುವುದು ನಮಗೆ. ಅಂದರೆ ಅವರಿಂದ ನಮಗೆ ಬರುತ್ತೆ ಅದು ಅನ್ನೋದೇ ನಮ್ಮದು ಒಂದು ಆಶಾಭಾವನೆ. ಸೊ ಆ ಥರ ಒಂದು ಸ್ಲೈಸ್ ಆಫ್ ಲೈಫ್ ಫಿಲ್ಮ್ನ ಏನಾದ್ರೂ ಅವ್ರು ತೊಗೊಂಡು ಹೋಗ್ಬೋದು ಮನೆಗೆ ವಾಪಸ್ ಹೋಗ್ತಾ. ಅಂದರೆ ನಾನು ನಕ್ಕೊಂಡು ಹೋಗ್ತೀನಿ, ಇಲ್ಲ ನಾನು ಈ ಮೆಸೇಜ್ ತೊಗೊಂಡೋಗ್ತೀನಿ ಅಂತ ಹೇಳಿದ್ರೆ ಐ ಥಿಂಕ್ ಬೆಸ್ಟ್ ಥಿಂಗ್. ಸೊ ಅದಕ್ಕೆ ನಮ್ಮ ಸಿನಿಮಾ ಸೀಸ್ ಕಡ್ಡಿ ಒಂದು ಎಪಿಟೋಮ್. ಅಂದರೆ ಅದೊಂದು ಅಡ್ಡಾದಿಡ್ಡಿ ಎಕ್ಸಾಂಪಲ್ ಅದು. ಸೊ ದಯವಿಟ್ಟು ಬಂದು ನೋಡಿ ಅಂತ ಹೇಳ್ಬೋದೇ ಹೊರತು ಇನ್ನೇನು ಹೇಳೋಕ್ಕಲ್ಲ ನಾವು. ಬಂದು ನೋಡಿ. ರತನ್ ಗಂಗಾಧರ್ ಅವ್ರಿಗೆ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಡೈರೆಕ್ಟರ್ ಆಗಿ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ? ಸರ್, ಇವರೇ ಇನ್ಸ್ಪಿರೇಷನ್ ಅಂತ ಹೇಳೋಕ್ಕಲ್ಲ ಸರ್, ಬಟ್ ಸಿನಿಮಾಗಳೇ ಇನ್ಸ್ಪಿರೇಷನ್ ನಮಗೆ. ಅಂದರೆ ನನಗೆ ಇವಾಗ ತುಂಬ ಕ್ಲೀಶೆ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಪುಟ್ಟಣ್ಣ ಸರ್, ಆಮೇಲೆ
ಇವರು ಸಿದ್ಲಿಂಗಯ್ಯ ಸರ್. ಸೊ ಇವ್ರದ್ದು ಎಲ್ಲ ಸಿನಿಮಾಗಳನ್ನ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಉಪೇಂದ್ರ ಸರ್ ಅಂತೂ ನಾನು ಅಂದರೆ ಬರೀ ಆ ಫಿಲ್ಮ್ ಎ ಮತ್ತು ಉಪೇಂದ್ರ ಡೈ ಹಾರ್ಡ್ ಫ್ಯಾನ್ ನಾನು. ಅಂದರೆ ಅದರಲ್ಲಿ ಅದು ಹೆಂಗೆಂಗೋ ನೋಡಾಕ್ಬಿಟ್ಟಿದ್ದೀನಿ. ಅಂದರೆ ಅದರಲ್ಲಿರೋ ಮೂರು ಅರ್ಥ ನನಗೆ ಅರ್ಥ ಆಗಿರೋದೆಲ್ಲ ಆ ಥರ ಇಂಟರ್ಪ್ರೆಟ್ ಮಾಡ್ಕೊಂಡು ನೋಡ್ಬಿಟ್ಟಿದ್ದೀನಿ. ಸೊ ಆಮೇಲೆ ನನಗೆ ಮಾರ್ಟಿನ್ ಸ್ಕಾರ್ಸೆಸಿ ಸಿಕ್ಕಾಪಟ್ಟೆ ಇಷ್ಟ, ಕ್ರಿಸ್ಟೋಫರ್ ನೋಲನ್ ಸಿಕ್ಕಾಪಟ್ಟೆ ಇಷ್ಟ, ಕೂಬ್ರಿಕ್ ಫಿಲ್ಮ್ಗಳು ಇಷ್ಟ ನನಗೆ. ಒಂದು ಮಟ್ಟಿಗೆ ಬರ್ಗ್ಮನ್ ಫಿಲ್ಮ್ಸ್ ಇಷ್ಟ. ಆಮೇಲೆ ಆ ಥರ ನನಗೆ ಎಷ್ಟೊಂದು ಫೇವ್ರೇಟ್ಸ್ ಇದೆ ಸರ್. ಅಂದರೆ ಈಗ ಶಂಕರ್ ನಾಗ್ ಅವ್ರದ್ದು ನನಗೆ ಮಾಲ್ಗುಡಿ ಡೇಸ್ ಅಂತೂ ನಾನು ಡೈ ಹಾರ್ಡ್ ಫ್ಯಾನ್. ಮತ್ತೆ ಅದಕ್ಕೆ ನಾನು ಫಿಲ್ಮ್ನ ಮಾಲ್ಗುಡಿ ಡೇಸ್ದು ಲುಕ್ ಆ್ಯಂಡ್ ಫೀಲಲ್ಲಿ ತೆಗಿಬೇಕು ಅಂತ ಒಂದು ಶಿವಮೊಗ್ಗದಲ್ಲಿ ತೆಗೆದಿರೋ ಪಿಕ್ಚರ್ ನೀವು ನೋಡಿದ್ರೆ, ಎರಡು ತಾಳೆ ಹಾಕಿದ್ರೆ ಇಟ್ ಈಸ್ ವೆರಿ 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 ಸಿಮಿಲರ್ ಆಗಿರುತ್ತೆ. ಅಂದರೆ ಇವಾಗ ಅವರು ಬ್ಯಾಕ್ಗ್ರೌಂಡ್ ಯಾವಾಗಲೂ ಒಂದು ಆರ್ಕಿಟೆಕ್ಚರ್ ಇಟ್ಕೊಂಡಿರ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ಆ್ಯಕ್ಟಿವಿಟಿ ನಡೀತಿರುತ್ತೆ. ಸೊ ಆ ಸಿಸ್ಟಮ್ನ ನಾನು ಫುಲ್ ಫಿಲಮ್ ಫಾಲೋ ಮಾಡಿದ್ದೀನಿ. ಸೊ ಆ ಥರ ಬೇಕಾದಷ್ಟು ಇನ್ಸ್ಪಿರೇಷನ್ಗಳಿದೆ ಸರ್. ಆಮೇಲೆ ನಾನು ಅಂದರೆ ಈ ನನ್ನ ಏಜ್ಗೂ ಇದಕ್ಕೆ ಸಂಬಂಧ ಇಲ್ಲದೆ ಇರ್ಬೋದು, ಬಟ್ ನಾನು ಅಣ್ಣವ್ರಿಗೆ ಎಕ್ಕಾಚಿಕ್ಕಿ ಫ್ಯಾನು. ಅಂದರೆ ಯಾವ ಲೆವೆಲ್ಗೆ ಅಂದರೆ, ಇವಾಗ ನೀವು ನನಗೆ ರಾಜೀವ್ ಅನ್ನೋ ಹೆಸರು ಕೇಳಿದ್ರೆ ಬಂಗಾರದ ಮನುಷ್ಯರು ಅಣ್ಣವ್ರ ಹೆಸರಲ್ವಾ. ಸೊ ಆ ರಾಜೀವ್ ಅನ್ನೋ ಹೆಸರು ನನಗೇನೋ ಕ್ಲೋಸ್ ಆಗ್ತಾ ಹೋಗುತ್ತೆ. ಸೊ ಆ ಥರ ನಮಗೆ ಆ ಥರ ಏನೇನೋ ನಮ್ಮ ಕಲ್ಪನೆಗಳು. ಸೊ ಅದನ್ನು ನೋಡಿ ಫಿಲ್ಮ್ ಅಂದರೆ ಅದೆಲ್ಲ ಇನ್ಸ್ಪಿರೇಷನ್ನೇ ಸರ್. ಯಾವುದು ಎನಿ ಪಾಯಿಂಟ್ ಆ ಥರ ಇನ್ಸ್ಪಿರೇಷನ್ನೇ ನಮಗೆ. ಮಾತಾಡ್ತಾ ಹೇಳ್ತಾ ಇದ್ರಿ ಉಪ್ಪಿ ಅವರ ಡೈರೆಕ್ಷನ್ಗೆ ನಾನು ಅಭಿಮಾನಿ ಆಗಿದ್ದೀನಿ, ಎ ಮತ್ತು ಉಪೇಂದ್ರ ಅಂತ. ಅದ್ರ ಜೊತೆಗೆ ಅಣ್ಣ ಅವರ ಅಭಿಮಾನಿ ಅಂತ ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಉಪೇಂದ್ರ ಅವ್ರಿಗಾಗಿರ್ಬೋದು ಅಥವಾ ಶಿವಣ್ಣ ಅವ್ರಿಗಾಗಿರ್ಬೋದು ಸಿನಿಮಾವನ್ನು ತೋರಿಸುವಂತಹ ಪ್ರಯತ್ನ ಇದೆಯಾ, ಅಥವಾ ಪ್ರೀಮಿಯರ್ ಏನಾದರೂ ಮಾಡಿ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಸೆಲೆಬ್ರಿಟಿಗಳಿಗೆ ಏನಾದರೂ ತೋರಿಸುವಂಥ ಅವಕಾಶ ಇದೆಯಾ ಅಂತ? ಸರ್, ಪ್ರೀಮಿಯರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ನನಗೆ ನಿಜವಾಗ್ಲೂ ನೀವು ನಂದು ಮನಸ್ಸಲ್ಲಿರೋ ಮಾತನ್ನ ಕದ್ಬಿಟ್ಟಿದ್ದೀರ. ಏನಂದರೆ, ನಾನು ಉಪೇಂದ್ರ ಸರ್ಗೆ ತೋರಿಸ್ಬೇಕು ಮತ್ತು ಶಿವಣ್ಣ ಅವ್ರಿಗೆ ತೋರಿಸ್ಬೇಕು ಅಂತ ಅದೊಂಥರ, ಅದು ಹೆಂಗಂದರೆ ಲಾಂಗ್ ಪೆಂಡಿಂಗ್ ಡ್ರೀಮ್ ಅದು. ಈ ಫಿಲಮ್ ಕಟ್ಟಾಗಿದ್ದ ತಕ್ಷಣವೇ ಫಸ್ಟ್ ಅಂದ್ಕೊಂಡಿದ್ದೆ ಇದನ್ನು ಉಪ್ಪಿ ಸರ್ಗೆ ತೋರಿಸ್ಬಿಡ್ಬೇಕು ಹೋಗಿ. ಅವ್ರು ಏನು ಹೇಳ್ತಾರೆ ಅಂದರೆ, ಅವ್ರು ಚೆನ್ನಾಗಿಲ್ಲ ಅಂತಲೂ ಹೇಳ್ಬೋದು, ಚೆನ್ನಾಗಿದೆ ಅಂತ ಹೇಳ್ಬೋದು, ಅವ್ರ ಒಪಿನಿಯನ್ ಹೇಳ್ಬೋದು. ಬಟ್ ಆದರೆ ಅವ್ರದ್ದು ಏನಾದರೂ ಒಂದು ರಿವ್ಯೂ ಬೇಕು ನಮಗೆ. ಅದು ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಎಲ್ರಿಗೂ ಸರ್, ಅಂದರೆ ನಾನು ಹೇಳ್ತಾ ಇರೋದು ಆಡಿಯನ್ಸ್ ಆದ್ರೂ ಅಷ್ಟೇ, ಫಿಲಮ್ ನೋಡಿಬಿಟ್ಟು ಅವ್ರ ರಿವ್ಯೂ ಏನಾದರೂ ಹೇಳಿ. ಸೊ ಎಕ್ಸಾಕ್ಟ್ಲಿ ಸೇಮ್ ಥಿಂಗ್. ಅಂದರೆ ಅವ್ರು ಚೆನ್ನಾಗಿದೆ ಅಂತ ಹೇಳ್ಬೋದು, ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ನನಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬೋದು, ಇಷ್ಟ ಆಗಿಲ್ಲ ಅಂತ ಹೇಳ್ಬೋದು, ಇಷ್ಟ ಆಗಿದೆ ಅಂತ ಹೇಳ್ಬೋದು. ಬಟ್ ಅವ್ರದ್ದೊಂದು ರಿವ್ಯೂ ಬೇಕೇ ಬೇಕು ನಾವು ಖಂಡಿತ. ಸೊ ಅದು ನಾನು ಫಸ್ಟ್ ಫಿಲಮ್ ಕಟ್ಟಾಗಿ ನಮ್ಗೆ ಇವು ಬಂದಿದ್ದ ತಕ್ಷಣ ಅದು ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಶಿವಣ್ಣ ಅವ್ರಿಗೆ ಮತ್ತು ಉಪ್ಪಿ ಸರ್ಗೆ ಮಾತ್ರ ಖಂಡಿತ ತೋರಿಸ್ಬೇಕು ಅನ್ನೋದು ಒಂದು ಲಾಂಗ್ ಪೆಂಡಿಂಗ್ ಡ್ರೀಮ್. ಅದು ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ತೋರಿಸ್ತೀವಿ ಸರ್, ಖಂಡಿತ ತೋರಿಸ್ತೀವಿ ಆಪರ್ಚುನಿಟಿ ಸಿಕ್ಕಿದ್ರೆ. ಜೂನ್ 6ಗೆ ರಿಲೀಸ್ ಆಗ್ತಾ ಇದೆ. ಸೊ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಕನ್ನಡಿಗರಿಗಾಗಿರ್ಬೋದು ಏನು ಕೇಳ್ಕೊಳ್ತೀರಾ ಅಂತ? ಸರ್, ಒಂದು ಹಾಡು ರಿಲೀಸ್ ಮಾಡಿದ್ದೀವಿ, ಒಂದು ಟ್ರೇಲರ್ ರಿಲೀಸ್ ಮಾಡಿದ್ದೀವಿ, ಇನ್ನೊಂದು ಹಾಡು ರಿಲೀಸ್ ಮಾಡ್ತೀವಿ. ಈ 3 ನೋಡಿ ಕಾಂಟೆಂಟು ನಿಮಗೆ ಇಷ್ಟ ಆಯಿತು ಅಂದರೆ ಈ ಕಾಂಟೆಂಟಲ್ಲಿ ತಾಕತ್ತಿದೆ ಅಂತ ಹೇಳಿದ್ರೆ ನೀವು ದಯವಿಟ್ಟು ಫಿಲ್ಮ್ಗೆ ಬಂದು ನೋಡಿ. ನೀವು ಫಿಲ್ಮಿಗೆ ಬಂದು, ನಾವು ಆ್ಯಕ್ಚುಲಿ ಏನಂದರೆ ನಾವು ಟಿಕೆಟ್ ಪ್ರೈಸ್ನೂ ಕಡಿಮೆ ಮಾಡೋಕ್ಕೆಲ್ಲ ಯೋಚನೆ ಮಾಡ್ತಾಯಿದ್ದೀವಿ. ಅಂದರೆ ಇನ್ನೂ ಯಾವುದೂ ಫೈನಲೈಸ್ ಆಗಿಲ್ಲ, ಬಟ್ ಯೋಚನೆ ಮಾಡ್ತಿದ್ದೀವಿ. ಈ 3 ನೋಡ್ಬಿಟ್ಟು ಇದರಲ್ಲಿ ತಾಕತ್ತಿದೆ ಅಂದರೆ ಬಂದು ಸಿನಿಮಾ ನೋಡಿ. ನಿಮಗೆ ಸಿನಿಮಾ ಅರ್ಥ ಆಗಿಲ್ಲ ಇದೆಲ್ಲ ಹೇಳ್ಬೋದು, ಚೆನ್ನಾಗಿ ಅಂದರೆ ನಂಗೆ ಅರ್ಥ ಆಗಿಲ್ಲ, ಸ್ವಲ್ಪ ಸ್ಲೋ ಇದೆ, ಇದೆಲ್ಲ ಹೇಳ್ತಾರೆ, ಖಂಡಿತ ಹೇಳ್ತಾರೆ. ಬಟ್ ಆದರೆ ವಿಜುವಲ್ ಕ್ವಾಲಿಟಿ, ಈ ಸಿನಿಮಾ ವಿಜುವಲ್ ಕ್ವಾಲಿಟಿ ಮತ್ತು ಟೆಕ್ನಿಷಿಯನ್ ಸ್ಕಿಲ್ ಸೆಟ್ಟು, ಆ್ಯಕ್ಟಿಂಗು ಇದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸರ್. ಇದು ನನ್ನ ಗ್ಯಾರಂಟಿ. ಅಂದರೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಆ್ಯಕ್ಟಿಂಗ್ ಹುಡುಗರದು ಅಥವಾ ಸೀನಿಯರ್ ಆ್ಯಕ್ಟರ್ಸ್ದು ಯಾರ್ಯಾರು ಮಾಡಿದ್ದಾರೆ ಅಂದರೆ, ಒಂದು ಡೈಲಾಗ್ ಬಂದು ಹೇಳೋಗೋ ಹುಡುಗ, ಒಂದು ಡೈಲಾಗ್ ಬಂದು ಹೇಳೋಗೋ ಆ್ಯಕ್ಟರು ಎಲ್ಲರೂ 100% ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಟೆಕ್ನಿಷಿಯನ್, ನನ್ನ ಸಿನಿಮಾಟೋಗ್ರಾಫರು, ಪ್ರೊಡಕ್ಷನ್ ಡಿಸೈನು ಅಥವಾ ಲೈಟಿಂಗ್ ಯೂನಿಟ್ಟು ಯಾರ್ಯಾರು ಇದ್ದಾರೆ, ಆಮೇಲೆ ನಂದು ಸೌಂಡ್ ಡಿಸೈನು, ಮ್ಯೂಸಿಕ್ ಡೈರೆಕ್ಟರು. ಸೊ 5 ಹಾಡು ಯಾರ್ಯಾರು ಲಿರಿಕ್ಸ್ ಬರೆದಿದ್ದಾರೆ, ನೀವು ಇದೆಲ್ಲನೂ ನೋಡಿ. ಇದೆಲ್ಲನೂ ನಿಮಗೆ ಟಾಪ್ ನಾಚೇ ಇದೆ. ಸೊ ಅಂದರೆ ಇದು ನಮ್ಮ ಸಿನಿಮಾ ಅಂತ ಹಂಗಲ್ಲ ನಾನು ಹೇಳ್ತಾ ಇರೋದು. ಆ್ಯಸ್ ಎ ಟೆಕ್ನಿಷಿಯನ್ ನಾನು ಹೇಳ್ತೀನಿ, ನನ್ನ ಡಿರೆಕ್ಷನ್ ಫಾಲ್ಟ್ಸ್ ಕಾಣಿಸ್ಬೋದು ನಿಮಗೆ, ಬಟ್ ಇವ್ರದ್ದು ಯಾರ್ದು ಫಾಲ್ಟ್ ಕಾಣಿಸೋದಿಲ್ಲ. ನನ್ನ ಡಿರೆಕ್ಷನ್ ಫಾಲ್ಟ್ ಖಂಡಿತ ಕಾಣಿಸುತ್ತೆ, ಯಾಕಂದರೆ ನಂದು ಫಸ್ಟ್ ಟೈಮರ್ ಮಿಸ್ಟೇಕ್ಸ್ ನನಗೆ ಗೊತ್ತಾಗುತ್ತೆ. ಬಟ್ ಆದರೆ ಇವ್ರದ್ದು ಯಾರ್ದು ಫಾಲ್ಟ್ಗಳು ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಸೊ ನನ್ನ ಡಿರೆಕ್ಷನ್ ಫಾಲ್ಟ್ ಏನಂದರೆ, ಸ್ವಲ್ಪ ಸ್ಲೋ ಇದೆ ಅಂತ ಅನ್ನಿಸ್ಬೋದು, ನಂಗೆ ಅರ್ಥ ಆಗಿಲ್ವಲ್ಲ ಇದು ಅಂತ ಅನ್ನಿಸ್ಬೋದು. ಈ ವಿಷಯ ಎಲ್ಲ ಇದ್ರೂ ನಿಮಗೆ ಫೈನಲಾಗಿ ಬರ್ತಾ, ಓ ಚೆನ್ನಾಗಿದೆಯಲ್ಲ ಈ ಫಿಲ್ಮು ಅಂತ ಅಂದ್ಕೊಂಡು ಬರ್ತೀರಾ ನೀವು. ಸೊ ಈ ಗ್ಯಾರಂಟಿ ನಾನು 100% ಕೊಡ್ತೀನಿ. ಅಂದರೆ ವಿಜುವಲಿ ನಮ್ಮ
ನನ್ನ ಕಲರಿಸ್ಟ್ ಅವರು, ಆ ಹುಡುಗ ತಮಿಳ್ ಹುಡುಗ. ಸೊ ಅವನು ಈ ಫಿಲ್ಮ್ ನೋಡ್ಬಿಟ್ಟು ಅವ್ನಿಗೇನು ಅರ್ಥ ಆಗಿಲ್ಲ, ಏನೂ ಗೊತ್ತಿಲ್ಲ, ಇನ್ನೂ ಸಬ್‌ಟೈಟಲ್ಸ್ ಆಗಿರಲಿಲ್ಲ. ಅವ್ನು ಕಲರ್ ಮಾಡಾದ್ಮೇಲೆ ಒಂದು ಪ್ರಿವ್ಯೂ ಮಾಡಿದ್ವಿ. ಅದು ಮಾಡಾದ್ಮೇಲೆ ನೋಡಿ ಸರ್, ದಿಸ್ ಫಿಲ್ಮ್ ಹ್ಯಾಸ್ ಟು ಬಿ ಇನ್ ನೆಟ್‌ಫ್ಲಿಕ್ಸ್ ಸರ್, ಇಟ್ ಹ್ಯಾಸ್ ದಟ್ ಕ್ವಾಲಿಟಿ ಅಂತ. ನಾವು ಕನ್ನಡದಲ್ಲಿ ನೆಟ್‌ಫ್ಲಿಕ್ಸಿಗೆ ತೊಗೊತಾ ಇಲ್ಲ ಬಿಡಿ, ಅದು ಬೇರೆ ವಿಷಯ. ಬಟ್ ಆದರೆ ಅವ್ನು ಹೇಳಿದ ಮಾತಿದು. ಸೊ ಅಷ್ಟು ಕ್ವಾಲಿಟಿ ಗ್ಯಾರಂಟಿ ನಾನು ಕೊಡ್ತೀನಿ. 100% ಕ್ವಾಲಿಟಿ ಗ್ಯಾರಂಟಿ ಎಲ್ಲ ಕಡೆಯಿಂದ. ಅಂದರೆ ಸೌಂಡಿಂದ ಹಿಡಿದು ಇವಾಗ ಕೇಳಿಸ್ಕೊಳ್ಳೋದ್ರಿಂದ, ಇಟ್ಸ್ ಅ ವಿಜುವಲ್ ಮೀಡಿಯಮ್, ಆಡಿಯೋ ವಿಜುವಲ್ ಮೀಡಿಯಮ್. ಸೊ ಕೇಳಿಸ್ಕೊತೀರಾ, ನೋಡ್ತೀರಾ, ಇಲ್ಲಿಗೆ ತೊಗೊತೀರಾ, ಇದು ಎಲ್ಲನೂ ಇಟ್ ವಿಲ್ ಗಿವ್ ಯು ದಟ್ ಹ್ಯಾಪಿನೆಸ್. ಒಂದು ನಾಸ್ಟಾಲ್ಜಿಕ್ ರೈಡ್ ಹೋಗ್ತೀರಾ, ನೀವು ನಿಮ್ಮ ಸ್ಕೂಲ್ ಡೇಸ್ಗೆ ಹೋಗ್ತೀರಾ, ನೀವು ನಿಮ್ಮ ಲವ್ ಸ್ಟೋರಿಗೆ ಹೋಗ್ತೀರಾ. ಸೊ ಇದು ಎಲ್ಲನೂ ಇದರಲ್ಲಿದೆ. ಇಷ್ಟು ಗ್ಯಾರಂಟಿ ಮಾತ್ರ ನಾನು 100% ಕೊಡ್ತೀನಿ. ನನ್ನ ಫಾಲ್ಟ್ಸ್ ಕಾಣಿಸುತ್ತೆ, ಬೇರೆ ಇನ್ನು ಯಾವ ಟೆಕ್ನಿಷಿಯನ್ ಫಾಲ್ಟ್ಸು ಕಾಣಿಸಲ್ಲ, ಆ್ಯಕ್ಟರ್ ಫಾಲ್ಟ್ಸು ಕಾಣಿಸಲ್ಲ. ಫ್ರೆಂಡ್ಸ್ ಎಲ್ಲ ಸಿನಿಮಾದ ಡೈರೆಕ್ಟರ್ಸ್ ಒಂದು ನಿಮ್ಗೆ ಸಾಥ್ ಕೊಟ್ಟಿರುವಂಥದ್ದು, ಸಾಗರ್ ಅವರಾಗಿರ್ಬೋದು ಅಥವಾ ಆಯುಷ್ ಮಲ್ಲಿ ಅವರಾಗಿರ್ಬೋದು, ಶ್ರೀನಿ ಅವರಾಗಿರ್ಬೋದು, ಇನ್ನೊಂದಷ್ಟು ಜನ ಬಂದು ಎಲ್ಲ ಸಾಥ್ ಕೊಟ್ಟರು. ಹೆಂಗೆ ಅನಿಸುತ್ತೆ ಮಹೇಶ್ ಕೊಟ್ಟರು ಮತ್ತು ಚೆಲುವರಾಜ್ ಅವರೆಲ್ಲ? ಸರ್, ಇದು ಅಂದರೆ ನನಗೆ ಗೊತ್ತಿರೋಂಗೆ ಇದೇ ಸ್ಟಾರ್ಟು ಸರ್. ಅಂದರೆ ನಮ್ಮ ಇಂಡಸ್ಟ್ರಿ ಯುನೈಟೆಡ್ ಆಗಿದ್ದೀವಿ ಅನ್ನೋದಕ್ಕೆ ಇದೇ ಸ್ಟಾರ್ಟು. ಇವಾಗ ಯಾರೋ ಮೊನ್ನೆ ಮಲಯಾಳಮಲ್ಲಿ ಯಾರೋ ಹೇಳಿದ್ರು, ಅಂದರೆ ಮಲಯಾಳಮಲ್ಲಿ ಯಾರೋ ಸಿನಿಮಾಟೋಗ್ರಫರು ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ಯಾರೆ, ಅವ್ರು ಯಾರಿಗೋ ಪ್ರೊಡ್ಯೂಸ್ ಮಾಡ್ಯಾರೆ ಅಂತ. ಹಾಗೆ ಮಲಯಾಳಂ ಯಾರೋ ಡಿರೆಕ್ಟರು ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡ್ಯಾರೆ, ಅವ್ರು ಯಾರೋ ಇನ್ನೊಬ್ಬ ಡಿರೆಕ್ಟರ್ಗೆ ಪ್ರೊಡ್ಯೂಸ್ ಮಾಡ್ಯಾರೆ ಅಂತ. ಸೊ ಆ ಥರ ಒಂದು ಏನು ಯೂನಿಟಿ ಇದೆಯಲ್ಲ, ಇದು ಸಾಬೀತಾಗೋಗುತ್ತೆ. ಅಂದರೆ ನಾವು ಯುನೈಟೆಡ್ ಆಗಿದ್ದೀವಿ. ಅಂದರೆ ಇವಾಗ ಶ್ರೀನಿಜರು ಅಲ್ಲಿ ಸೀನಿಯರ್ ಮೋಸ್ಟ್ ಬಂದಿರೋರಲ್ಲಿ. ಸೊ ಅವ್ರು ಆ ಥರ ಒಬ್ಬರು ಸೀನಿಯರು ನಮ್ಗೆ ಈ ಥರ ಎಲ್ಲ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಸಾಗರ್ ಅವರಿಗೆ, ಸಾಗರ್ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ನಮ್ದು ಇನ್ನೂ ಸಿನಿಮಾನೇ ರಿಲೀಸ್ ಆಗಿಲ್ಲ. ಆಯುಷ್ ನಮಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರ ಸಿನಿಮಾ ಅದು ಹಿಟ್ ಆದಮೇಲೆ. ಮಹೇಶ್ ಗೌಡ್ರು ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರದ್ದು ಸಿನಿಮಾ ಅದು ಐ ಥಿಂಕ್ 3-4 ಇಯರ್ಸ್ ಬ್ಯಾಕ್ ರಿಲೀಸ್ ಆಗಿದ್ದು. ಸೊ ಇಷ್ಟು ಸಪೋರ್ಟು ನಮಗೆ ಇದು ಆ್ಯಕ್ಚುಲಿ ಇನ್ನೂ ಮಲ್ಟಿಪ್ಲೈ ಆಗುತ್ತೆ ಸರ್ ನಂಬರ್ಸು. ಅಂದರೆ ಇನ್ನೂ ತುಂಬ ಜನ ಬರೋರಿದ್ರು. ಆ್ಯಕ್ಚುಲಿ ಸಿಂಧು ಅವ್ರು ಬರಬೇಕಿತ್ತು, ಆಚರಣಕ್ಕೂ. ಸೊ ಅವರು ಎಲ್ಲೋ ಹೊರಗಡೆ ಶೂಟಿಂಗ್ ಮಾಡ್ತಿದ್ದಾರೆ, ಸೊ ಅವ್ರು ಬರೋಕ್ಕಾಗಿಲ್ಲ. ಆ ಥರ ಎಷ್ಟೊಂದು ಜನ ಆ್ಯಕ್ಟರ್ ಫ್ರೆಂಡ್ಸು ಅವರೆಲ್ಲರೂ ಬರಬೇಕಿತ್ತು. ಸೊ ಈ ಸಪೋರ್ಟ್ ಏನಿದೆಯಲ್ಲ ಸರ್, ಇದು ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋ ಥರನೇ ಇದೆ. ಇಷ್ಟು ಯೂನಿಟಿ ಇದೆ ಸರ್. ಅಂದರೆ ಅವರು ಜೆನ್ಯೂನ್ ಆಗಿ ನಮ್ಮ ಸಿನಿಮಾ ಚೆನ್ನಾಗಾಗಲಿ ಅಂತ ಬೇಡ್ಕೊತಿದ್ದಾರೆ. ಶ್ರೀನಿಜರ್ ಆಗಿರ್ಬೋದು, ಸಾಗರ್ ಅವರಾಗಿರ್ಬೋದು, ಆಯುಷ್ ಆಗಿರ್ಬೋದು, ಮಹೇಶ್ ಗೌಡ್ರಾಗಿರ್ಬೋದು, ರೂಪಾರಾವ್ ಅವರಾಗಿರ್ಬೋದು, ಇವರೆಲ್ಲರೂ ಜೆನ್ಯೂನ್ ಆಗಿ, ಅಂದರೆ ಫ್ರಮ್ ದ ಬಾಟಮ್ ಆಫ್ ದೇರ್ ಹಾರ್ಟ್ ದೇ ಆರ್ ಫೀಲಿಂಗ್ ದ್ಯಾಟ್ ಈ ಸಿನಿಮಾ ಗುರು ಸಕ್ಸಸ್ ಆಗಲಿ ಗುರು ಇದು ಅಂತ. ಇದು ನಾನು ದೇವರನೆಗಳು ಪಪ್ಪಿಗೆ ಅಂದ್ಕೊಂಡೆ. ಅಂದರೆ ಪಪ್ಪಿ ಟ್ರೈಲರ್ ನೋಡ್ಬಿಟ್ಟು ನಿಜವಾಗ್ಲೂ ಕಚ್ಕೋಬೇಕು, ಇದು ಕಚ್ಕೊಂಡ್ರೆ ನಮಗೆಲ್ಲೋ ಒಂದು ಕಡೆ ಚಾನಲ್ ಓಪನ್ ಆಗುತ್ತೆ ಅಂತ. ಸೊ ಅದು ಆ ಯೂನಿಟಿ ಖಂಡಿತ ಇದೆ. ಸೊ ಅದನ್ನು ಇವರೆಲ್ಲ ಬಂದು ಮತ್ತೆ ಪ್ರೂವ್ ಮಾಡಿದಾರಲ್ಲ, ಐ ಆಮ್ ವೆರಿ ಹ್ಯಾಪಿ, ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್. ಫೈನಲಿ ಏನು ಹೇಳ್ತೀರಾ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಅಂತ? ಸರ್, ಕನ್ನಡ ಫಿಲ್ಮ್ಸು ಇವಾಗ ಪ್ರೇಕ್ಷಕರು ನೋಡ್ತಿಲ್ಲ ಅನ್ನೋದೇನೋ ಒಂದು ನಡೀತಿದೆಯಲ್ಲ, ನನ್ನ ಕೇಳಿದ್ರೆ ಅದಿಲ್ಲ ಸರ್. ಅದು ಅಂದರೆ ಅದು ನಮಗೆ ನೋಷನ್ ಇದೆ. ಅಂದರೆ ನಾವು ಯಾಕೆ ಬರ್ತಿಲ್ಲ ಅಂತ ಹೇಳಿದ್ರೆ, ಅಂದರೆ ಯಾಕೆ ಜನ ಬಂದು ನೋಡ್ತಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಅವ್ರಿಗೆ ತಲುಪ್ತಿಲ್ಲ. ಯಾವುದಾದ್ರೂ ಫಿಲ್ಮ್ ನೀವು ನೋಡಿ, ಈಗ ಕೃಷ್ಣಂ ಪ್ರಣಯ ಸಖಿ ಟ್ರೇಲರೇ ಬಿಟ್ಟಿಲ್ಲ ಸರ್, ಹೆಂಗೆ ನುಗ್ಗಿ ನೋಡಿದಾರೆ ಆ ಪಿಕ್ಚರ್ನ ಅಂತ ಹೇಳಿದ್ರೆ. ಸೊ ದೇರ್ ಈಸ್ ಆಡಿಯನ್ಸ್ ಫಾರ್ ಕನ್ನಡ ಫಿಲ್ಮ್. ದೇರ್ ಈಸ್ ಪೀಪಲ್ ಹೂ ವಿಲ್ ಕಮ್ ಆ್ಯಂಡ್ ವಾಚ್ ಕನ್ನಡ ಫಿಲ್ಮ್ ಇಫ್ ಇಟ್ ಈಸ್ ರಿಯಲಿ ಗುಡ್. ಆಮೇಲೆ ಮರ್ಫಿ ನೋಡಿದ್ರು, ಮರ್ಫಿ ಎಷ್ಟು ಜನ ಬಂದು ನೋಡಿದ್ರು, ಆಮೇಲೆ ದ ಅಪ್ರಿಸಿಯೇಷನ್ ದಟ್ ಇಟ್ ಗಾಟ್. ಸೊ ಆ ಥರ ಬೇಕಾದಷ್ಟಿದೆ ಸರ್. ಪಪ್ಪಿ ನೋಡ್ತಿಲ್ವ ಸರ್? ಅಂದರೆ ಅವರಿಗೆ ರೀಚ್ ಆಗಬೇಕಷ್ಟೇ ಸರ್. ರೀಚ್ ಮಾಡಿಸ್ದೇ ಇರೋದು ನಮ್ಮದೇ ಫಾಲ್ಟು. ಅಂದರೆ ಇವಾಗ ನಮ್ಮದೊಂದು ಚಿಕ್ಕ ಬಡ್ಜೆಟ್ ಫಿಲ್ಮು. ಸೊ ನಮಗೆ ರೀಚ್ ಔಟ್ ಮಾಡೋದು ಕಷ್ಟ ಆಗ್ತದೆ. ಸೊ ರೀಚ್ ಔಟ್ ಮಾಡೋದು ಕಷ್ಟ ಆಗ್ತಿದೆ ಅಂದಾಗ ಅದು ನಮ್ಮ ಫಾಲ್ಟೇ ಹೊರತು ನಾವು ಪ್ರೇಕ್ಷಕರ ಮೇಲೆ ಹೆಂಗೆ ತಕ್ಕಾಗತ್ತೆ? ಅಂದರೆ ನೀವು ಬಂದು ನೋಡ್ತಿಲ್ಲ ಅಂತ. ಅದು 100% ಬಂದು ನೋಡ್ತಾರೆ ಸರ್. ಅವರಿಗೆ ನೀವು ₹150 ಟಿಕೆಟ್ ಇಡಿ, ₹180 ಇಡಿ, ಇಷ್ಟ ಆದರೆ ವೀಕೆಂಡು ₹200 ಕೊಟ್ಬಿಟ್ಟು ಫುಲ್ ಫ್ಯಾಮಿಲಿ ಕರ್ಕೊಂಡು ಪಿಕ್ಚರ್ ನೋಡ್ತಾರೆ. ಇದು 100% ಇದು. ಯಾಕಂದರೆ ಇವಾಗ ನಾನು ಲೆಕ್ಕ ಹಾಕ್ತೀನಿ ಟಿಕೆಟ್ಗೆ, ಇವತ್ತು ಹೋದರೆ ನನಗೆ ₹150 ಅಂತ. ಬಟ್ ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅಂದಾಗ, ನಂಗೆ ಆ ಫಿಲಮ್ ಚೆನ್ನಾಗಿದೆ, ಫ್ಯಾಮಿಲಿ ನೋಡ್ಬೋದು ಅನ್ನಿಸ್ದಾಗ, ನಾನು ₹200 ಆದರೂ ನೋಡ್ತೀನಿ. ಅದು ಬ್ಯಾರಿಯರ್ ಇಲ್ಲದೆ ನೋಡ್ತೀವಿ ಸರ್ ನಾವು. ಅಂದರೆ ಇದು ದೊಡ್ಡಿರೋ ಪಿಕ್ಚರಾ, ಚಿಕ್ಕಿರೋ ಪಿಕ್ಚರಾ ಅಂತೆಲ್ಲ ನಾವು ನೋಡೋದೇ ಇಲ್ಲ. ಪಿಕ್ಚರ್ ಚೆನ್ನಾಗಿದೆ, ನನಗಿದು ರೀಚ್ ಆಗಿದೆ, ನಾನು ಬಂದು ನೋಡ್ತೀನಿ, ಇಷ್ಟೇ ಸರ್. ಅಂದರೆ ದಿಸ್ ಇಸ್ ವಾಟ್ ದ ಮೈಂಡ್ ಸೆಟ್ ಆಫ್ ದಿ ಆಡಿಯನ್ಸ್ ಇಸ್. ಅವರಿಗೆ ಚೆನ್ನಾಗಿದೆ ಅನ್ನೋದು ರೀಚ್ ಆಗಬೇಕು. ಆ ರೀಚ್ ಮಾಡ್ಸೋಕ್ಕೆ ನಮ್ಮ ಕೈಯಲ್ಲಿ ಆಗುತ್ತಾ? ದಟ್ ಈಸ್ ದ ಹೋಲ್ ಪಾಯಿಂಟ್. ಸೊ ನನಗೇನಂದರೆ, ನಾನು ನಿಮ್ದು ಎಲ್ಲಾದ್ರ ಮುಖಾಂತರ ಕೇಳ್ಕೊಳ್ಳೋದು,
ಇದನ್ನು ರೀಚ್ ಮಾಡ್ಸೋಕೆ ನಾವು ಟ್ರೈ ಮಾಡ್ತಿದ್ದೀವಿ. ಅವ್ರಿಗೆ ಯಾರಿಗೆ ರೀಚ್ ಆಗತ್ತಲ್ಲ ಅವ್ರು ಬಂದು ನೋಡಿ. ಸೊ ಅವ್ರು ಬಂದು ನೋಡಿ ಅವ್ರು ಇನ್ನೊಬ್ರಿಗೆ ಹೇಳಿದ್ರೆ ದಟ್ ಈಸ್ ದ ರೀಚ್ ನನ್ನ ಪ್ರಕಾರ. ಸೊ ಇದು ಒಂದೇ ನಾನು ಕೇಳ್ಕೊಳ್ಳೋದು, ಅಂದರೆ ನಿಮ್ಗೆ ರೀಚ್ ಆಗಿದ್ರೆ ಇನ್ ಕೇಸು ಬಂದು ಥಿಯೇಟ್ರಲ್ಲಿ ನೋಡಿ ಫಿಲಮ್ನ. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. 100% ಡಿಸಪಾಯಿಂಟ್ ಅಂತೂ ಆಗಲ್ಲ. ಅಂದರೆ ನಾನು ಈ 100, 120, 150 ಎಷ್ಟು ಕೊಟ್ರು ಅದಕ್ಕೆ ವ್ಯಾಲ್ಯೂ ಫಾರ್ ಮನಿ. ಈ ವಿಷಯನ ನಾನು ಪಿಕ್ಚರಲ್ಲಿ ಹೇಳಿದ್ದೀನಿ. ಸೊ ನೀವು ಎಲ್ಲರೂ ಏನಂದರೆ 150 ರೂಪಾಯಿ ಟಿಕೆಟ್ ಕೊಟ್ಟರೆ ನೀವು ಆ 150 ರೂಪಾಯಿ ಲೆಕ್ಕ ಹೇಳ್ಕೊಡಿ. ಈ ಸೀನಿಗೆ 10 ರೂಪಾಯಿ, ಈ ಸೀನಿಗೆ 5 ರೂಪಾಯಿ, ಈ ಸೀನಿಗೆ 20 ರೂಪಾಯಿ ಅಂತ ಇಟ್ಕೊಂಡೋಗಿ. ನಾನು ಈ ಪಿಕ್ಚರಲ್ಲಿ ಎಕ್ಸಾಕ್ಟ್ಲಿ ಈ ಮಾತು ಹೇಳಿದ್ದೀನಿ. ನೀವು ಇಟ್ಕೊಂಡೋಗಿ ನಿಮ್ದೇನು ರಿಮೈನಿಂಗ್ ಅಮೌಂಟ್ ಇದೆಯಲ್ಲ ಅದನ್ನು ನೀವು ಮೆಸೇಜ್ ಮಾಡಿ ನನಗೆ. ವಿ ವಿಲ್ ಟಾಕ್ ಅಬೌಟ್ ಇಟ್. ಇದನ್ನು ಮಾಡೋಣ. ನಾವು ನಿಜವಾಗ್ಲೂ ನಾನು ವ್ಯಾಲ್ಯೂ ಫಾರ್ ಮನಿ ಕೊಟ್ಟೇ ಕೊಡ್ತೀನಿ. ಯಾಕಂದರೆ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು. ಸೊ ನಮಗೆ 100 ರೂಪಾಯಿಂದ ಹಿಡಿದು 1 ರೂಪಾಯಿ, ನಾನು 10 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತಿದ್ದೆ. ಸೊ ನಮಗೆ ಆ 10 ರೂಪಾಯಿ ಬೆಲೆ ಗೊತ್ತು. ನೀವು ದಯವಿಟ್ಟು ಇದನ್ನು ಮಾಡಿ. ನಾನು ಆ ಫಿಲಮಲ್ಲಿ ಈ ಮಾತು ಹೇಳಿದ್ದೀನಿ ಕೂಡ. ಸೊ ನಾವು ಇದ್ರ ಬಗ್ಗೆ ಮಾತಾಡಿದಾಗ ಈ ಥರ ಬಂದು ನೀವು ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ನಮ್ಮ ಥರ ಚಿಕ್ಕ ಫಿಲಮ್ಗಳು ಇನ್ನೊಂದು 100 ಬರುತ್ತೆ ಸರ್. ಅಂದರೆ ಹಂಗಿಂಗೆ ಬರಲ್ಲ. ನಾವು ಈ ವರ್ಷ ರೂಲ್ ಮಾಡೋಷ್ಟು ಬರುತ್ತೆ. ಇವಾಗ ಆಲ್ರೆಡಿ 2 ಆಗಿದೆಯಾ, ನಮ್ಮದು ಒಂದು ಏನಾದ್ರೂ ಕಚ್ಕೋತು ಅಂದರೆ 3 ಆಗುತ್ತೆ. 3 ಚಿಕ್ಕ ಫಿಲಮ್ಮು ಒಂದು ಇನ್ನೂ 6 ತಿಂಗಳಾಗಿಲ್ಲ, 3 ಚಿಕ್ಕ ಫಿಲಮ್ ಇಟ್ಟಾಗುತ್ತೆ ಅಂದರೆ ನಾವು ಯಾರಿಗೂ ಸಾಟಿ ಇಲ್ಲ. ನೆಕ್ಸ್ಟ್ ಯಾರಿಗೆ ಆಕ್ಷನ್ ಕಟ್ ಹೇಳಬೇಕು ಅನ್ನುವಂಥ ಆಸೆ ಇದೆ ಅಂತ? ಸರ್ ಆಸೆ ಬೇಕಾದಷ್ಟಿದೆ ಸರ್. ಆಸೆ ಎಲ್ರಿಗೂ ಶಿವಣ್ಣಂಗೆ ಹೇಳ್ಬೇಕು ಅಂತಿದೆ. ಬೇರೆ ಹೆಸರುಗಳು ದೊಡ್ಡವ್ರಿಗೆ ಎಲ್ರಿಗೂ ಹೇಳಬೇಕು ಅಂತ ಆಸೆ ಅಂತೂ ಇದೆ. ಬಟ್ ನೋಡೋಣ ಸರ್, ಅದು ಆಗಲಿ ಅಂತ ನಾನು ಹೋಪ್ ಮಾಡ್ತೀನಿ. ಕತೆಗಳು ಮಾಡಿದ್ದೀವಿ, ಒಂದು 2-3 ಚಾಲ್ತಿಯಲ್ಲಿದೆ. ಚೆಲುವರಾಜ್ ಸರ್ಗೆ ಒಂದು ಕಥೆ ನಡೀತಿದೆ, ಅವರು ಎಲ್ಲ ಆಲ್ಮೋಸ್ಟ್ ಓಕೆ ಆಗಿದೆ. ಅದು ಆ್ಯಕ್ಚುಲಿ ಏನಂದರೆ ಈ ರಿಲೀಸ್ ಇರೋದಕ್ಕೆ ಡಿಲೇ ಆಗ್ತದೆ. ಇಲ್ಲಾಂದರೆ ಇಷ್ಟರಲ್ಲಿ ಆಲ್ಮೋಸ್ಟ್ ಅನೌನ್ಸ್ ಆಗಿರ್ಬೇಕಾಯ್ತದು. ನಾನೇ ಹೋಲ್ಡ್ ಮಾಡಿ ಅಂತ ಹೇಳಿದೆ, ಅಂದರೆ ಇದು ರಿಲೀಸ್ ಆದಮೇಲೆ ಮಾಡೋಣ ಅಂತ. ಅಂದರೆ ಒಂದು ಫಿಲಮು ಮಾಡಿಲ್ಲ, ಅವಾಗ ಇನ್ನೊಂದು ಫಿಲಮ್ ಅನೌನ್ಸ್ ಮಾಡ್ತೀಯಾರ ಅನ್ನೋ ಥರ ಆಗೋದು ಬೇಡ ಅಂತ. ಮತ್ತು ಅವರೆಲ್ಲ ಈ ಸಿನಿಮಾ ನೋಡಿದ್ರು, ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಕೂಡ. ಸೊ ಅದಕ್ಕೆ ಫಿಲಮ್ ರಿಲೀಸ್ ಆಗದೇ ನನಗೆ ಕೆಲಸ ಕೊಟ್ಟಿದ್ದಾರೆ ಅವರು. ಆ ಥರ ಇದೆ. ಅಂದರೆ ಅದಿದೆ, ಬೇರೆ ಇನ್ನೂ ಏನೋ ನಡೀತಿದೆ. ಸೊ ಅದು ಕಾಂಕ್ರೀಟಾಗಿ ಆದಾಗ ಹೇಳೋಣ ಸರ್. ಇಲ್ಲ, ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದು ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಇದಾಗಿತ್ತು ನಿರ್ದೇಶಕ ರತನ್ ಗಂಗಾಧರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.